ಕೂಲಿ 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 ಯಾರ ನೀನು? ಯಾರ ನೀನು? ಅಯ್ಯೋ ಏನ್ರಿ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ? ಕೂಲಿ ನಾನು. ಹೇಳ್ದೆ ಕೇಳ್ದೆ ತಗೊಂಡೋಗ್ತಾ ಇದೆಯಲ್ಲ, ಒತ್ಕೊಂಡು ಹೋಗ್ಬಿಡ್ಬೇಕು ಅಂತಾನ? ಏಯ್ ಸ್ವಲ್ಪ ನೋಡ್ಕೊಂಡು ಮಾತಾಡು. ಈ ಮುಖ ನೋಡ್ರೆ ಕತ್ಕೊಂಡು ಹೋಗೋ ತರ ಕಾಣಿಸುತ್ತಾ? ಏನೋ ನಿಂಗೆ ಸಹಾಯ ಮಾಡ್ಬೇಕು ಅಷ್ಟೇ, ನನಗೆ ಕಾಸು ಬೇಕು. ಬೇಡ್ರೆ ನೀನೇ ಎತ್ಕೊಂಡು ಹೋಗಯ್ಯ. ಏನ್ ಜೂನ ತೋರಿಸ್ತಾ ಇದ್ಯಾ? ನೀನ್ ಅಲ್ದಿದ್ರೆ ನಿನ್ ತರ 10 ಜನ ಕೂಲಿ ಸಿಗ್ತಾನೆ, ಗೊತ್ತಾಯ್ತಾ? ಏಯ್ ಕೂಲಿ ಕೂಲಿ ಬರ ಇಲ್ಲಿ. ಇಲ್ಲೊಬ್ಬ ಮುಟ್ಟಿದಿನ, ಇನ್ನೊಬ್ಬ ಮುಟ್ಟೋದಿಲ್ಲ. ಓಹೋ, ನಿನಗೊಂದು ವಿಷಯ ಗೊತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಶಬಾಷ್ ಕಡೆಯ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೀನ್ ನನ್ಗೆ ತುಂಬಾ ಇಡ್ಸ್ಬಿಟ್ಟೆ. ಇನ್ ಮುಂದಕ್ಕೆ ನೋಡ್ತಾ ಇರು, ಇನ್ನೇನೇನೋ ಹಿಡಿಸುತ್ತೆ. ಎತ್ಕೊಂಡ್ ನಡಿ. ಏನ್ ಸರ್ ಲಾರಿನಾ ಬಸ್ಸ? ಯಾಕಯ್ಯ? ಅಲ್ಲ ನಿಮ್ ಪರ್ಸನಾಲಿಟಿ ನೋಡಿ ಕೇಳ್ದೆ. ಆಟೋ ಸಾಕಪ್ಪ. ಆಟೋ ಸರ್, ನಿಮ್ ಲಗೇಜ್ ಆಟೋದಲ್ಲಿ ಇಟ್ಟಾಯ್ತು. ಎಷ್ಟಪ್ಪ ನಿನ್ ಕೂಲಿ? ಎಷ್ಟಾದ್ರೂ ಕೊಡಿ. ಓಹ್, ನಿಮ್ ಹೋಗ್ತಾ ಇಷ್ಟೇನಾ? ನನ್ಗೆ 10 ರೂಪಾಯಿ ಸಾಕು, ನೀವೇ ಇಟ್ಕೊಳ್ಳಿ. ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಆಟೋ ಇಲ್ಲಿ ಸರ್, ನೀವ್ ಇಲ್ಲೇ ರೀ, ನಾನು ನೋಡ್ಕೊಂಡ್ ಬರ್ತೀನಿ. ನೋಡು 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 ನೋಡು, ಬಿಟ್ಬಿಡ್ಬೇಡ. ಅವ್ನ ಎಲ್ಲಿದ್ರು ಹುಡಿ ಕಟ್ಕೊಂಡು ಬಂದ್ಬಿಡು, ಬಿಟ್ಬಿಡ್ಬೇಡ. ಈ ಸೈಕಲ್ಲು ಎಲ್ಲೂ ಹೋಗಲ್ಲ. ಅವನು ಕಳ್ಳ ಅಲ್ಲ, ಕಳ್ಳ ಹಿಡಿಯಕ್ಕೆ ನಿಮ್ ಸೈಕಲ್ ತಗೊಂಡೋಗಿದ್ದಾನೆ ಅಷ್ಟೇ. ಹಾಗಾದ್ರೆ ಸೈಕಲ್ ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ ಕಣ್ರಿ. ನೋಡ್ರಿ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬೀಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಆಟೋನು ಒಂದಲ್ವಾ? ಇಬ್ರು ಕಳ್ಳನ ಮಕ್ಕಳ. ಗೋವಿಂದ 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 ಗೋವಿಂದ. ಸ್ವಾಮಿ, ಬೆಂಗಳೂರಲ್ಲಿ ಒಂದು ಚಿಕ್ಕ ಧರ್ಮಸ್ಥಳ ಕಟ್ಟಿಸ್ತಾ ಇದೀವಿ. ಧನ ಸಹಾಯ ಮಾಡಿದ್ರೆ ಸಾಕು. ಯಾವ್ದಯ್ಯ ಹೊಸ ಧರ್ಮಸ್ಥಳ? ತಿರುಪತಿ ರಸ್ತೆಯಲ್ಲಿ ಒಂದು ಚಿಕ್ಕ ತಿರುಪತಿ ಇಲ್ವಾ? ಅದೇ ತರ ಬೆಂಗಳೂರಲ್ಲಿ ಒಂದು ಚಿಕ್ಕ ಧರ್ಮಸ್ಥಳ. ಸರ್ವೋಯ್ತು. ಥಿಯೇಟರ್ಗಳು ರಶ್ ಆದಂಗೆ ಧರ್ಮಸ್ಥಳನು ರಶ್ ಆಗೋಯ್ತಾ? ತಗೊಳ್ಳಿ, ಇನ್ನೇನ್ ಮಾಡೋದು? ಸಿನಿಮಾ ಬಗ್ಗೆ ಮಾತಾಡಬಾರ್ದು. ಈ ಮಾತಿಗೇನ್ ಕಮ್ಮಿ ಇಲ್ಲ. ಅಮ್ಮ, ದೊಡ್ಡ ಗಣೇಶ ಸರ್ಕಲ್ ಗಣೇಶ ತರ ಲೇಡೀಸ್ ಗಣೇಶನ್ ದೇವಸ್ಥಾನ ಕಟ್ತಾ ಇದೀವಿ, ದಾನ ಮಾಡಿಮ್ಮ ಪ್ಲೀಸ್. ಇನ್ನು ಏನೇನ್ ಗಣೇಶ ಬರುತ್ತೋ. ಥ್ಯಾಂಕ್ ಯು. ಇವನ್ ಯಾರೋ ದೊಡ್ಡ ಸ್ವಾಮಿ? ಅಣ್ಣ, ನಾವು ಚಿಕ್ಕ ಸ್ವಾಮಿಗಳು ಗಣೇಶನ್ ದೇವಸ್ಥಾನ ಕಟ್ಟಿಸ್ತಾ ಇದೀವಿ, ದಯವಿಟ್ಟು ದಾನ ಮಾಡಿ. ನಾನು ದೊಡ್ಡ ಸ್ವಾಮಿ, ಏರ್ಪೋರ್ಟ್ ರೋಡ್ ನಲ್ಲಿ ಶಿವನ್ ದೇವಸ್ಥಾನ ಕಟ್ತಿದ್ದೀನಿ. ಕಿಸ್ ಕ್ಯಾಂಪ್ ಇದಲ್ಲ, ಅದ್ರ ಆಪೋಸಿಟ್. ದಾನ ಮಾಡ್ತೀರಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 3 ವರ್ಷದಿಂದ. 3 ವರ್ಷ? ನಂದು 30 ವರ್ಷ ಆಯ್ತು. ನೋಡಿ, ಮೊದ್ಲು ಕೆಲ್ಸಕ್ಕೆ ಟ್ರೈನಿಂಗ್ ತಗೊಳ್ಳಿ. ನಮ್ಮಂತರ ಮರ್ಯಾದೆ ಯಾಕೆ ತೆಗಿತೀರಾ? ಹೋಗೋ, ಹೋಗಲೇ, ಹೋಗ. ನೀನು ಹೋಗ. ಓಕೆ. ಅಲ್ಲ, ಅವನ್ಗೆ 30 ವರ್ಷ ಸರ್ವಿಸ್ ಅಂತೆ, ನಮ್ಗೆ ಬುರ್ಡೆ ಬಿಡ್ತಾನೆ ನೋಡು. ಏನ್ರಲ್ಲಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ ಪರ್ಸನ್ ಹೊಡ್ಕೊಂಡು ಹೋಗಿದ್ದೀರಾ? ಅಯ್ಯೋ, ಅದನ್ನೆಲ್ಲ ಬಿಟ್ಟು ದೇವ್ರ ಭಕ್ತರಾಗಿದ್ದೀವಿ ಈಗ, ಅಲ್ವೇನಾ? ನನ್ಗೆ ಕತೆ ಹೇಳ್ತೀರಾ? ಬಂದ್ರ ಇಲ್ಲಿ. ಅಯ್ಯೋ ಬೇಡ, ಬಿಟ್ಬಿಡು ಗುರು. ಪಾಪ ರಿಟೈರ್ಡ್ ಆಗೋ ವಯಸ್ಸು, ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಅಯ್ಯೋ ಬೇಡ ಗುರು, ಹೆಣ್ಮಕ್ಳ ತಂದೆ ತರ ಕಾಣಿಸ್ತಾನೆ. ಪಾಪ ಅನಾಥರಾಗ ಹೋಗ್ಬಿಡ್ತಾರ ಅವ್ರೆಲ್ಲ. ಏನಿದೆ ನಿನ್ನ ಹತ್ರ? ಬೇಡ ಗುರು, ನೀನು ಹೋಗೋದು, ಅವ್ನು ಹಿಡ್ಕೊಳ್ಳೋದು, ಬೆಲ್ಟ್ ಬಂಪ್ ಪ್ರೆಸ್ ಮಾಡೋದು, ಆಮೇಲಿಂದ ಅದು ಡಮಾರ್ ಅಂತ ಬ್ಲಾಸ್ಟ್ ಆಗೋದು. ಜೈ ವಿಘ್ನೇಶ್ವರ ಸ್ವಾಮಿ, ಇದು ನಿನ್ನ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿದ್ದು ದುಡ್ಡು. ನೀನೊಂಥರ ಸ್ಲೀಪಿಂಗ್ ಪಾರ್ಟ್ನರ್ ಇದ್ದಾಗೆ. ಹಾಗಂತ ನಿನಗೆ ನಾನು ಶೇರ್ ಕೊಡದೆ ಹೋದ್ರೆ ನಾನು ನಿನಗೆ ಮೋಸ ಮಾಡ್ದಾಗುತ್ತೆ. ನಿನಗೆ 40ನೋ 60ನೋ ಶೇರ್ ಕೊಡೋಷ್ಟು ದೊಡ್ಡ ಮನುಷ್ಯ ಖಂಡಿತ ನಾನಲ್ಲ. ಓಕೆ, ಹೀಗೆ ಮಾಡ್ತೀನಿ.
ವಿನಾಯಕ, ಈ ಹುಂಡಿಲಿರೋ ದುಡ್ಡೆಲ್ಲ ಈ ಚೌಕದಲ್ಲಿ ಸುರಿತು. ಒಳಗ್ ಬೀಳೋ ದುಡ್ಡೆಲ್ಲ ನಿಂದು, ಹೊರಗ್ ಬೀಳೋದು ಮಾತ್ರ ನಂದು. ಸರಿನಾ? ಹ. ಜೈ ವಿಘ್ನೇಶ್ವರ. ₹1, ಓನ್ಲಿ ₹1. ಎಂಥ ಅಲ್ಪತೃಪ್ತನೆಯ ನೀನು. ಗಾಡ್ ಈಸ್ ಗ್ರೇಟ್. ಇದು ನಿನ್ ಶೇರು. ದೇವ್ರೆ, 4 ದಿಕ್ಕಾಳವ್ ನಿನಗೆ ಈ 4 ಚೌಕಟ್ಟು ಹಾಕಿ ಪರ್ಸೆಂಟೇಜ್ ಕೊಡೋಷ್ಟು ಕೀಳ್ ಮಟ್ಟದವನು ನಾನಲ್ಲ. ಈ ಉಂಡಿಯಲ್ಲಿರೋದೆಲ್ಲ ಮೇಲಕ್ಕೆ ಹಾಕ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ, ಮಿಕ್ಕಿದ್ ಮಾತ್ರ ನನಗೆ ಕೊಡು. ನನ್ನ ಪಾಲಕ್ ಸಿಕ್ಕಿದ್ ಪಂಚಾಮೃತ ಅನ್ಕೋತೀನಿ. ಆಹಾ, ಎಂತ ದೊಡ್ಡ ಗುಣ ಗಣಪ ನಿಂದು. ಎಲ್ಲ ನನಗೆ ಕೊಟ್ಬಿಟ್ಟಿದ್ಯಾ. ಗಾಡ್ ಈಸ್ ಡಬಲ್ ಗ್ರೇಟ್. ಉರ್ವೆ ಕನಸ್ ಕಾಣು ಅಂದ್ರೆ ದಿನವೆಲ್ಲ ಮಲ್ಕೊಂಡ್ ತಿರ್ಕಂತಾರ ಕನ್ಸ್ ಕಾಣ್ತಾನೆ ಇರ್ತೀಯ. ಇದಕ್ಕೇನ್ ಕಮ್ಮಿ ಇಲ್ಲ. ಬಾಡಿಗೆ ಇಲ್ದೇ ಇರಕ್ಕಿದೆ ತೋತಪ್ಪನ್ ಛತ್ರ ಅನ್ಕೊಂಡಿದ್ಯಾ? ನಾಳೆ ಬೆಳಗಾಗೋದ್ರಷ್ಟಲ್ಲಿ ಬಾಡಿಗೆ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಸಾಮಾನೆಲ್ಲ ತೆಗೆದು ಆಚೆಗೆ ಎಸ್ಬಿಡ್ತೀನಿ. ಹುಷಾರ್. ಅವನ ನನ್ನ ಮಗ ಬಾಡಿಗೆ ವಸೂಲಿಗಿಂತ ಬೆಳಬೆಳಗ್ಗೆ ಒಕ್ಕಸ್ಕೊಂಡು ಹೇಳು ಗುರು. ಅಯ್ಯಯ್ಯೋ, ಇಷ್ಟು ದಿವಸ ತಪ್ಪಿಸ್ಕೊಂಡಿದ್ವಿ, ಈಗೇನ ಮಾಡೋದು? ಬೆಡ್ಶೀಟ್ ಹಿಡ್ಕೊ. ಏನ್ ನನ್ ಮಕ್ಳಪ್ಪ ಇವರು? ಬೆಳಿಗ್ಗೆ ಕೋಳಿ ಕೂಗೋದ್ರೊಳಗೆ ಮನೆಯಿಂದ ಹೊರಟ್ಬಿಟ್ಟಿರ್ತಾರೆ, ರಾತ್ರಿ ಕತ್ಲಾದ್ರೂ ಮನೆಗೆ ಬರೋದಿಲ್ಲ. ಯಾವಾಗಪ್ಪ ಹಿಡಿಯೋದು ಇವ್ರನ್ನ? ರಾತ್ರಿ ಬಂದ್ ಹಿಡಿಬೇಕು. ಕಣ್ ಕಿತ್ತಾಕ್ಬಿಟ್ಟು ಕಣ್ಣು ಹಾಕೋದನ್ನ ನೋಡಿದೀನಿ, ಹಲ್ ಕಿತ್ತಾಕ್ಬಿಟ್ಟು ಹಲ್ಲು ಹಾಕೋದನ್ನ ನೋಡಿದೀನಿ, ಕಿಟಕಿ ಕಿತ್ತಾಕ್ಬಿಟ್ಟು ಕಿಟಕಿ, ಅದು ನಮ್ಮನೇಲಿ. ಏನೋ ಸದ್ಯ ಕೇಳಿಸ್ತಾ ಇಲ್ಲ. ಬೀಗ ಹಾಕ್ಬಿಟ್ಟು ಬಂದಿದ್ನಲ್ಲ, ನೋಡ್ಕೊಂಡು ಹೊಟ್ಟೋಗಿರ್ಬೇಕು ಗುರು. ಹಾಗಂತೀಯ? ಮತ್ತಿನೇನು, ನಮ್ಮ ಐಡಿಯಾ ಎಲ್ಲ ಗೊತ್ತಾಗಕ್ಕೆ ನಮಗ್ ಬುದ್ಧಿವಂತನ. ಅವ್ನ ತಲೆಲಿರೋದು ಬುದ್ಧಿ ಅಲ್ಲ, ಆನೆ ಲದ್ದಿ. ಅದು ಸರಿನೇನು. ಸರ್ಪ್ರೈಸ್. ನೀವ್ ಹೇಗೆ ಸರ್ ಬಂದ್ರಿ ಇಲ್ಲಿಗೆ? ಮಾಡಿಟ್ಟಿದ್ಯಲ್ಲಪ್ಪ ರಾಜಮಾರ್ಗ, ಅದ್ರೊಳಗಿಂದ ಬಂದೆ. ಬಾಡಿಗೆ ಕೊಡ್ಬೇಕಾಗುತ್ತೆ ಅಂತ ಬಚ್ಚಿಟ್ಕೊಂಡಿದ್ದೀರಾ. ಇವತ್ ನೀವು ಬಾಡಿಗೆ ಕೊಡೋವರೆಗೂ ನಾನಿಂದ ಕದ್ಲಲ್ಲ. ನಾನೇನು ಮುಟ್ಟಲ್ಲ ಅನ್ಕೊಂಡಿದ್ದೀರಾ? ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ಇದು ಅಷ್ಟೇ, ಸ್ಟಿಕ್ ತರಾನೇ, ಸ್ಟಿಕ್ ಅಲ್ಲ. ಏನಯ್ಯ ಇದು? ಮನೇನಾ ಕಸದ ತೊಟ್ಟಿನ? ಸಿಗರೇಟ್ ತುಂಡೆಲ್ಲ ಇಲ್ಲೇ ಹಾಕಿದೀರಾ? ಇನ್ನೇನ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಾಕಕ್ಕಾಗುತ್ತೆ? ಎಲ್ಲಯ್ಯ ಬಾಡಿಗೆ? ನನ್ನೇನ್ ಕೇಳ್ತೀರಿ, ಅವ್ನ್ ಕೇಳಿ. ಎಲ್ಲಿ ಬಾಡಿಗೆ? ನನಗೂ ಕೊಡ್ಬೇಕು ಅಂತ ಮನ್ಸಲ್ಲಿದೆ, ಆದ್ರೆ ಏನ್ ಮಾಡೋದು, ಜೇಬ್ನಲ್ಲಿಲ್ಲ. ಒಂದು 3 ದಿವಸ ಟೈಮ್ ಕೊಟ್ರೆ. ಯಾಕೆ? ಏನ್ ಮಾಡೋದು, ಬಿಸ್ನೆಸ್ ಎಲ್ಲ ಲಾಸು. ಯಾವಾಗ ನೋಡಿದ್ರು ಬಿಸ್ನೆಸ್ ಲಾಸು, ಬಿಸ್ನೆಸ್ ಲಾಸು ಅಂತಿರಲ್ಲ. ಏನಯ್ಯ ಮಾಡ್ತೀರಾ ಬಿಸ್ನೆಸ್? ಅದೇನ್ ಬಿಸ್ನೆಸ್ ಹೇಳ? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಳೆ ಮನೆಗಳೆಲ್ಲ ಹೊಡೆದಾಕಿ ಹೊಸ ಫ್ಲಾಟ್ಸ್ ಕಟ್ಟಿ ಅದ್ರ ಲಕ್ಷಾಂತರ ರೂಪಾಯಿ ಬರುತ್ತೆ, ಆದ್ರೆ ನಮಗ್ ಕಮಿಷನ್ ಮಾತ್ರ ಸಿಗುತ್ತೆ. ಅಯ್ಯೋ ಪಾಪ. ಈ ಜಾಗಕ್ಕೂ ಒಂದ್ ಸೂಪರ್ ಪ್ಲಾನ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಒಂದ್ ಸ್ವಿಮ್ಮಿಂಗ್ ಪೂಲ್, ಸುತ್ತಲೂ 25 ಫ್ಲಾಟ್, ಒಟ್ಟು 100. ಎಲ್ ನೋಡಿದ್ರು ಈ ಜಾಡ ಹುಡುಗಿರು ಕಾಣ್ತಿರ್ಬೇಕು. ಅವ್ರ ಮಧ್ಯೆ ನೀವೊಬ್ರೆ ತೇಲಾಡ್ತಾ ಆನಂದವಾಗಿ ಸಿಂಗಲ್ ಓನರ್ ನೀವೊಬ್ರೆ. ಹೆಂಗೆ? ಸೂಪರ್ ಸೂಪರ್. ಹಾಗಾದ್ರೆ ಮತ್ತೆ ಬಾಡಿಗೆ? ಬಾಡಿಗೆ ಇಲ್ಲಯ್ಯ, ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದ್ ನೋಡ್ರಯ್ಯ. ಸ್ವಿಮ್ಮಿಂಗ್ ಪೂಲು, ಸ್ವಿಮ್ಮಿಂಗ್